ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ರಾಜೀನಾಮೆ ನೀಡಬೇಕು ಅಂತ ಹೇಳಿ 1 ವಾರಗಳ ಕಾಲ ಗಡುವನ್ನು ಕೊಟ್ಟಿದೆ ಬಿಜೆಪಿ ನಾಯಕರಿಗೆ. ಈ ವಿಷಯ ಅಸ್ತ್ರ ಸಿಕ್ಕಂಗಾಗಿದೆ. ಹೀಗಾಗಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅಧಿಕಾರಿ ಸಾವಿಗೆ ಬೆಲೆ ಇಲ್ವಾ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರಕರಣದ ಹಿಂದೆ ದೊಡ್ಡ ಜಾಲ ಇದೆ, ಅದನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ ವಿಷಯವನ್ನು ಸುಮ್ಮನೆ ಬಿಡಬಾರ್ದು ಅಂತ ತೀರ್ಮಾನಿಸಲಾಗಿದೆ. ದಲಿತರ ಹಣ ಲೂಟಿ ಆಗಿರೋದನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ? ಬಿಡೋದಿಲ್ಲ. ಜೂನ್ 6ರ ಬಳಿಗೆ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ ಮಾಡಿದ್ದಾರೆ. ಅವರ ರಾಜೀನಾಮೆ ಫಸ್ಟ್ ಮುಖ್ಯಮಂತ್ರಿ ರಾಜೀನಾಮೆ, ಮಂತ್ರಿದಂತೂ ರಾಜೀನಾಮೆ ಆಗಲೇಬೇಕು. ಹಾಗೆ ಆಗ್ತೈತೆ, ಆಗಲೇಬೇಕು. ಇಲ್ಲ ಬಿಡಲ್ಲ, ನಾವು ಆಗಲೇಬೇಕು. ನಾವು ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ದೀರಿ. 6ನೇ ತಾರೀಕು ಒಳಗಡೆ ಮಂತ್ರಿಯ ರಾಜೀನಾಮೆ ಕೊಡಲಿಲ್ಲ ಅಂದರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧವಾದಂಥ ದಲಿತರ ಹಣವನ್ನು ನುಂಗಿದಂಥ ಕಾಂಗ್ರೆಸ್ ಅನ್ನೋ ಬ್ಯಾನರ್ ಅಡಿಯಲ್ಲಿ ಹೆಡ್ಲೈನ್ಸ್, ದಲಿತರ ಹಣವನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರ ಅನ್ನೋ ಬ್ಯಾನರ್ ಅಡಿಯಲ್ಲಿ ನಾವು ದೊಡ್ಡ ಹೋರಾಟವನ್ನು ಇಡೀ ರಾಜ್ಯವ್ಯಾಪಿ ನಾವು ಮಾಡ್ತೀರಿ. 6ನೇ ತಾರೀಕುವರೆಗೂ ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಆಯಿತು 20 ಕೋಟಿ ವಾಪಸ್ ತರ್ತೀನಿ ಅಂತ ಹೇಳಿದಿರಲ್ಲ ನೀವೆಲ್ಲ. ಸರ್ಕಾರದ 20 ಕೋಟಿ ವಾಪಸ್ ಕೊಟ್ಟಿದ್ದಾರೆ, ಏನು ಬ್ಯಾಂಕಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹೇಳಿದಿರಲ್ಲ ನೀವು ಕಾಂಗ್ರೆಸ್ ಅವರು. ವಾಪಸ್ ತನ್ನಿ, ವಾಪಸ್ ತಂದಿದ್ದೀರಾ. ಹಾಗೆ ಸ್ವಲ್ಪ ಪ್ರಯತ್ನ ಮಾಡಿ. ನನ್ನ ರಿಕ್ವೆಸ್ಟ್ ಇದೆ ಅವರಿಗೆ, ಕಾಂಗ್ರೆಸ್ಸಿನ ನನಗೆ ಅವನ ಪ್ರಾಣನೂ ಸ್ವಲ್ಪ ವಾಪಸ್ ತಂದ್ಬಿಡಿ ಪ್ಲೀಸ್. 20 ಕೋಟಿ ವಾಪಸ್ ತಂದಿದ್ದೀರಲ್ಲ, ಹಂಗೆ ಸ್ವಲ್ಪ ಪ್ರಯತ್ನ ಮಾಡಿ ಅವನ ಪ್ರಾಣನೂ ವಾಪಸ್ ತರಕ್ಕೆ ಸಾಧ್ಯನಾ ಸಿದ್ದರಾಮಯ್ಯನವರೇ? ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಒಬ್ಬ ಅಧಿಕಾರಿಯ ಪ್ರಾಣಕ್ಕೆ ಬೆಲೆ ಇಲ್ಲ. ನಿಮ್ದು ದುಡ್ಡು ವಾಪಸ್ ಅಂತ ತರ್ತಾ ಇದ್ದೀರಿ ಅಂತ ದೊಡ್ಡದಾಗಿ ಹೇಳಿಕೆ ಕೊಡ್ತಿರಲ್ಲ. ಎನಿ ಕಾಸ್ಟ್ ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ರೆ ವಿತೌಟ್ ಪೊಲಿಟಿಕಲ್ ಸಪೋರ್ಟ್ ಇಸ್ ಇಟ್ ಪಾಸಿಬಲ್? ಇದು ಸಾಧ್ಯ ಇದೆಯಾ? ಪೊಲಿಟಿಕಲ್ ಇಲ್ದಲೇನೆ, ಸಪೋರ್ಟ್ ಇಲ್ದಲೇನೆ. ಇದರಲ್ಲಿ ಕಾಣದ ಕೈಗಳು ಇದಾವೆ, ಕಾಣುವ ಕೈಗಳು ಇದಾವೆ. ಕಾಣುವ ಕೈ ಕಾಂಗ್ರೆಸ್, ಕಾಣದ ಕೈಗಳು ಪತ್ತೆ ಆಗಬೇಕು. ಯಾರ ಅಕೌಂಟ್ಗೆ ಹೋಗಿದೆ, ಅಲ್ಲಿಂದ ಎಲ್ಲಿ ಡ್ರಾ ಆಗಿದೆ, ಅದೆಲ್ಲ ಪತ್ತೆ ಆಗಬೇಕು. ಇನ್ನೂ ನಾಗೇಂದ್ರ ಅವರನ್ನ ಇವ್ರು ರಕ್ಷಣೆ ಮಾಡಿದ್ರೆ ಇದರಲ್ಲಿ ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾತ್ರನೂ ಇದೆ ಅಂತ. ಅವ್ರ ಪಾತ್ರ ಇಲ್ಲ ಅಂದ್ರೆ ಈ ಕ್ಷಣದಲ್ಲಿ ರಾಜೀನಾಮೆ ತಗೊಂಡ್ಲಿ. ಅವ್ರ ಪಾತ್ರ ಇಲ್ಲ ಅಂದ್ರೆ ಈಗಲೇ FIR ಹಾಕಿ. ಇದ್ರ ಮೇಲೂ FIR ಹಾಕಲ್ಲ ಅಂದ್ರೆ ನಮ್ಗೆ ಅನ್ಸುತ್ತೆ ಇದ್ರಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇವರೆಲ್ಲರದ್ದು ಪಾತ್ರ ಇದೆ. ಸರ್ಕಾರನೇ ವಜಾ ಮಾಡಿ ಅಂತ ನಾವು ಹೋರಾಟ ಮಾಡ್ತೀವಿ. ಸಚಿವರು ತಲೆದಂಡನೂ ಆಗಬೇಕು, ಅಧಿಕಾರಿಗಳು ತಲೆದಂಡನೂ ಆಗಬೇಕು. ಬ್ಯಾಂಕ್ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡಿ ಕಂಪ್ಲೇಂಟ್ ಮಾಡಿದರೆ FIR ಕೂಡ ಆಗಿದೆ. ಬ್ಯಾಂಕ್ ಅಧಿಕಾರಿಗಳು ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ಇರುವುದರಿಂದ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಬ್ಯಾಂಕಿಂಗ್ ಅಧಿಕಾರಿಗಳು ಸೇರುವುದರಿಂದ ಇದರ ಇನ್ವೆಸ್ಟಿಗೇಷನ್ COD ಇಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ CBI ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ನಂಬರ್ 1. ಇನ್ನೊಂದು, RBI ಕೆಳಗಡೆ ಬ್ಯಾಂಕ್ ವಿಜಿಲೆನ್ಸ್ ಅಂತ ಇದೆ, ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ RBI ಕೆಳಗಡೆ. ಕೂಡಲೇ RBI ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ದವರು ಕೂಡ ಇದರ ಇನ್ವೆಸ್ಟಿಗೇಷನ್